Hi Paru. Hi Chanu. How are you? I'm fine. I love you. ಹೋದ ವರ್ಷನೇ ಕೋಟಿಗಟ್ಟಲೆ ಆಗೈತ್ರಿ ಕಲೆಕ್ಷನ್. ಹರೀಶ್ ಅವ್ರು ಬಂದಿದ್ರು ಹೋದ ವರ್ಷ ಹಿರಿಯೂರು, ಅವ್ರಿಗೆ 20 ಲಕ್ಷ ಕೊಟ್ಟಿದ್ರು. ಗುತ್ತಿಗೆ ಲೆಕ್ಕ ಒಂದ್ ತಿಂಗಳಿಗೆ 20 ಲಕ್ಷ ಅಷ್ಟಾಗೈತೆ. ಮತ್ತೆ ಕಲೆಕ್ಷನ್ ಅವ್ರು ಇದ್ದದಕ್ಕೆ ಕಲೆಕ್ಷನ್ ಆಗಿ 1 ಕೋಟಿನಾ? ಒಳ್ಳೆ ನಾಟಕ, ಭಾರಿ ಇತ್ತು ಹೋದ ವರ್ಷದ ನಾಟಕ. ಯಾವ ನಾಟಕ? ನೀ ಹೂ ಅಂದ್ರೆ ಗಿಚ್ಚ ಹಾಕಿನಿ, ಇಲ್ಲ ಅಂದ್ರೆ ಹುಚ್ಚ ಹಾಕ್ತೀನಿ. 4 ಶೋ ರಿಸರ್ವ್ ಪೊಲೀಸರು ಬಂದ್ ನಿಂದ್ರವ್ರು. ಒಂದ್ಸರಿ 10 ಗಂಟೆಗೆ ಮುಂಚೆ ಒಂದ್ಸರಿ ಕಂಪನಿ ನಾಟಕ ಉಪಹಾರ ಶಾಲಾ ಜಾತ್ರೆಗೆ ಗೋಳ ಶಾಲಾ. ಈ ನಾಟಕದಲ್ಲಿ ಯೂಟ್ಯೂಬ್ ಸ್ಟಾರ್ ವಿಠಲ್ ಚಿಕ್ಕಲ್ಗೊಂಡಿ, ಕಾಮಿಡಿ ಕ್ವೀನ್ ಲಕ್ಷ್ಮೀ ಶಿರೋ, ಕಾಮಿಡಿ ಕಿಂಗ್ ಭವ್ಯ ದುದನಿ, ಪುಟ್ಟರಾಜ್ ಮಂಗೂರ್, ಮಾತಿನ ಮಲ್ಲ ಹಾಸ್ಯ ಚಕ್ರವರ್ತಿ ಮಲ್ಲೇಶ್ ಕೌರಿಯವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ, ಹಾಗೂ ಜೂನಿಯರ್ ಕಿಚ್ಚ ಸುದೀಪ್, ಚಲನಚಿತ್ರ ನಟಿ ಜ್ಯೋತಿ ಮಂಗೂರ್, ರಂಗಭೂಮಿಯ ರಾಜ್ಕುಮಾರ ಬಸವರಾಜ್ ಕಲಗಟ್ಟಿಗೆ ಇವರು ಮುಖ್ಯ ಪಾತ್ರದಲ್ಲಿ. ಕಲಾಭಿಮಾನಿಗಳೇ ಮರ್ಯಾದೆ ತಪ್ಪದೆ ಬಂದು ನೋಡಿ. ಇದು ನಿಮ್ಮ ಬನಶಂಕರಿ ದೇವಿ ಜಾತ್ರೆಯಲ್ಲಿ. ರೈತರೆ, ನಿನ್ನೆ ಒಂದು 4 ಕಂಪ್ನಿಗಳು ಇನ್ನೂ ಓಪನ್ ಇರಲಿಲ್ಲ. ಇವತ್ತು 2ನೇ ತಾರೀಕು, ಇವತ್ತೆಲ್ಲ ಕಂಪ್ನಿ ಓಪನ್ ಇದೆ. ಸೊ ನಿನ್ನೆ ಬಿಟ್ಟಿದ್ದು 4 ಕಂಪ್ನಿಗಳು ನೋಡ್ಕೊಂಬರೋಣ. ಮೊಟ್ಟ ಮೊದಲನೇದು ಇದು ಸೋಗಲಾಡಿ ಸುಂದರಿ ಅಂತ ನಾಟಕ, ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು. ಸರ್ ಎಲ್ಲಿ ಬರುತ್ತೆ ಕಲ್ಲೂರು? ಅದು ಗದಗ ಹತ್ರ ಬರ್ತದೆ ಸರ್. ಗದಗ್ನವ್ರ ಕಂಪ್ನಿನ ಇದು? ಹಾಂ, ಗದಗ ಹತ್ರ. ಓಕೆ, ಯಾರು ಇದಕ್ಕೆ ಮುಖ್ಯಸ್ಥರು? ಮಂಟೇಶ್ ಕಲ್ಲೂರ್ ಅಂತ ಇದ್ದಾರೆ ಸರ್. ಅವ್ರದ್ದಿದೆ. ಓಕೆ. ಇನ್ನೊಬ್ರು ಅವ್ರ ಅಣ್ಣ ಆ ಕಡೆ ಮಾಡ್ತಾ ಇದ್ದಾರೆ. ಓಕೆ. ಜ್ಯೋತಿ ಕಲ್ಲೂರ್ ಅಂತ ಹೇಳಿ ಅವ್ರ ಅಣ್ಣನ ಹೆಂಡತಿ ನಡೆಸ್ತಾಳೆ. ಅವ್ರ ಅಣ್ಣನ ಹೆಂಡತಿ. ಇವತ್ತು ಪ್ರಾರಂಭ ಈ ಕಂಪ್ನಿ? ಹಾಂ, ಇದು ಇವತ್ತು ಸರ್. ಮಂಟೇಶ್ ಕಲ್ಲೂರ್ ಅಂತ ಇವ್ರ ತಂದೆ ಕಲಾವಿದರು, ತಾಯಿ ಕಲಾವಿದರು, 9 ಜನ ಇವ್ರ ತಂದೆಯವ್ರಿಗೆ ಮಕ್ಕಳು. ವಿಶ್ವೇಶ್ವರ ನಾಟ್ಯ ಸಂಘ ಕಮ್ಮತಿಗೆ ಪಾಪು ಕಲ್ಲೂರು ಇವ್ರ ಮಗನೇ ಆಗಬೇಕು. ಇನ್ನೊಬ್ಬರು ಇವ್ರ ಅಣ್ಣ ಒಂದು ಕಂಪ್ನಿ ಮಾಡಿದ್ದಾರೆ, ಇವರು ಒಂದು ಕಂಪ್ನಿ ನಡೆಸ್ತಾರೆ. ಟೋಟಲಿ ಕಲಾವಿದರು ವಂಶ ಸರ್. ಹಳೆ ಹುಲಿಗಳು. ಎಲ್ಲ ಕಂಪ್ನಿಯಾಗ ಇದ್ದೇ ಇರ್ತಾರೆ. ಎಲ್ಲ ಕಂಪ್ನಿಯಾಗ ನಮ್ದು ಕಾಂದಾನ ಇದ್ದೇ ಇರ್ತಾರೆ. ಇಲ್ಲಿ ಇವರು ಕಂಪ್ನಿಯಾಗೂ ನಮ್ಮ ಕಾಂದಾನ ಐತೆ. ನಮ್ಮ ಮಕ್ಕಳು ಇಬ್ಬರು ಪಾತ್ರ ಮಾಡ್ತಾರೆ. ಜೇವರಿಗೆ ಎಲ್ಲಿ ಆಯ್ತು, ಗುಬ್ಬಿಯಲ್ಲಿ ಆಯ್ತು. ಬಟ್ ಇಂಥ ಕಂಪ್ನಿಯಾಗ ಇಲ್ಲ ಅನ್ನಂಗಿಲ್ಲ. ಎಲ್ಲ ಕಂಪ್ನಿಯಾಗ ನಮ್ಮ ಮಕ್ಕಳು, ಹಳೆಯಗಳು, ಅಕ್ಕನ ಮಕ್ಕಳು, ಬರೀ ಎಲ್ಲ ಕಲಾವಿದರ ವಂಶ. ಈ ಕಂಪ್ನಿ ಸ್ನೇಹಿತರೆ ಶ್ರೀ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ. ಎಲ್ಲಿ ಬರುತ್ತೆ ಮಂಡಲಗಿರಿ? ಕುಕನೂರ್ ಹತ್ರ, ಕೊಪ್ಪಳ ಜಿಲ್ಲೆ. ಕುಕನೂರು. ಓಕೆ. ಇವ್ರು ಇವತ್ತು ಚಾಲು ಮಾಡಿದ್ದಾರೆ, ಬರೀ ನೋಡೋಣ ಒಳಗಡೆ. ನಿಂಗೆ ಗೊತ್ತು ಸಂಖ್ಯಾ ಗೊತ್ತು ಅಂತ ನಾಟಕ ರಥ ಸಿದ್ಧವಾಗಿದೆ. ರಥ ಸಿದ್ಧ. ಓ, ಇವ್ರದ್ದು ಈ ಥರ ಇವ್ರದ್ದು ಎಂಟ್ರಿ ಎಲ್ಲ ಇದಾವೆ. ಸರ್, ಇವರು ಮಾಲಕ್ತಿ ಇವರೇ. ಇವ್ರ ಮಗ ಹುಡುಗ ಕುಮಾರ ಅರಳಿಹಳ್ಳಿ, ಅವ್ರ ತಾಯಿ ನಮ್ಮ ಸೊಸೆ ಅಥವಾ ಏನು ಅಕ್ಕ ಅಂತೀವಿ ನಾವು. ಯಾಕಂತಂದರೆ ನನ್ನ ಹೆಂಡತಿಯ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು. ಹಾಂ ಸರ್, ನಾವು ಅಕ್ಕ ಅಂತಲೇ ಕರಿ. ಆದರೆ ಬಹುದೊಡ್ಡ ಕಲಾವಿದೆ, ಬಹಳ ದೊಡ್ಡ ಕಲಾವಿದೆ. ಏನು ಸರ್, ಒಂದೊಂದು ಸಂಸ್ಥೆಯಲ್ಲಿ ಈ ಹೆಣ್ಮಗಳ ವಯಸ್ಸಲ್ಲಿ ಕಾಮಿಡಿ ಒಂದೊಂದು ಸಂಸ್ಥೆ ನಿಂತಿರ್ತಿತ್ತು ಇವ್ರ ಮುಖ. ಅಷ್ಟು ಹೌದೌದು, ಒಂದೊಂದು ಸಂಸ್ಥೆ ನಿಂತಿರ್ತಿತ್ತು. ಅಷ್ಟು ಒಂದು ಶಕ್ತಿಯುತವಾದ ಅಭಿನಯ, ಎಲ್ಲ ಮಾತುಗಾರಿಕೆ, ಹಾಡುಗಾರಿಕೆ, ಪ್ರತಿಯೊಂದು. ಆದರೆ ಕಾಮಿಡಿನೇ ಮಾಡ್ತಿದ್ರು. ಇವಾಗ ಸ್ವಲ್ಪ ವಯಸ್ಸಾಗಿದೆ ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸಸ್ಯಂದಿರ ಕಾಮಿಡಿ ಮಾಡ್ತಾರೆ. ಇವರೇನಂತಂದರೆ ಆದರೂ ಬಿಟ್ಟಿಲ್ಲ ನಟನೆ. ಇವತ್ತೇನೆಂದ್ರೆ ಟ್ರಾಜಿಡಿಯಲ್ಲಿ ಅಂದರೆ ಮೂಲ ಕಥೆಯಲ್ಲಿ ಪಾತ್ರಗಳನ್ನು ಮಾಡ್ತಾರೆ. ಈಗ ಹೇಳ್ರಿ ನಿಮ್ಮ ಅನುಭವ ಎಲ್ಲ. ಮಮತಾಶ್ರೀ. ಕಲಾವಿದರು ವಯಸ್ಸು ಕೇಳಬಾರ್ದು ಅಂತಾರೆ. ಆದರೆ ಎಷ್ಟು ವರ್ಷದ ಅನುಭವ ಐತಿ ಹೇಳಿ ರಂಗಭೂಮಿ? 10 ವರ್ಷದವಳಿದ್ದಾಗ ನಾನು ಪಾತ್ರ ಮಾಡ್ತಾ ಇದ್ದೆ. ಈಗ 58 ಏಜ್ ತಮ್ಮ. ಅಂದರೆ 10 ನೀವು ಆ್ಯಕ್ಟ್ ಮಾಡಿ ಶುರು ಮಾಡಿ 50 ವರ್ಷ ಆಗ್ತಾ ಇದೆ. 50 ವರ್ಷದ ಕಲಾವಿದ್ರು ಇವರು. ಹೇಗೆ ಬಂದ್ರಿ ರಂಗಭೂಮಿಗೆ? ನಮ್ಮ ಅಜ್ಜಿ ಕಲಾವಿದ್ರಲ್ಲ, ಆಮೇಲೆ ತಂದೆ ತಾಯಿ ಕಲಾವಿದ್ರು. ಅವರಿಂದನೇ ನಮಗೆ ಬಂದು ಬಳವಳಿ. ಯಾರು ತಾಯಿ? ರಂಗಪ್ಪ ನಾಗರಾಳ, ಶಚಿದೇವಿ ಬೆಂಗಳೂರು ಅಂತ. ಅವ್ರ ಮಗಳು ನೀವು. ಸೊ ಮೊದಲು ನಾಟಕದ ವಾತಾವರಣ ಈಗ ನಮ್ಮಿಂದನೇ ಲಾಸ್ಟ್ ನೋಡ್ರಿ ಇದು. ಯಾಕೆ
ಬೇಡ ರೀ. ಮೊದಲೆಲ್ಲ ಭಾಳ ಚೆನ್ನಾಗಿತ್ತು, ಈಗೆಲ್ಲ ಭಾಳ ತ್ರಾಸು ರೀ. ಈಗ ನಡೆಸೋದು ಆಯಿತು, ಬೇಡ. ಮಕ್ಕಳು ಇನ್ನು ಎಜುಕೇಷನ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಯಾವ್ದಾರು ಒಂದು ಉದ್ಯೋಗ ಮಾಡ್ಕೊಂಡಿರಲಿ, ಇದು ಬೇಡ ರೀ. ನಾಟಕ ಕಂಪ್ನಿ ನಮ್ಮ ತಲೆ ಮೇಲೆ ಸಾಕು. ಇವ್ರ ಅಜ್ಜ ಅವರು ಮುನಿಸ್ವಾಮಿ ಅಂತೇಳಿ, ಇವ್ರ ಅಜ್ಜಿ ಸುಮಿತ್ರಮ್ಮ ಅಂತೇಳಿ. ಒಬ್ಬರು ಬೆಂಗಳೂರು, ಒಬ್ಬರು ತಮಿಳ್ನಾಡು. ಅವ್ರು ಎಷ್ಟು ಅಂತಂದರೆ ಸುಮಾರು 7 ಜನ ಹೆಣ್ಮಕ್ಳು, 4 ಗಂಡ್ಮಕ್ಳು, 3 ಜನ ಗಂಡ್ಮಕ್ಳು. ಅದರಲ್ಲಿ ಒಬ್ಬರು ಬಂದಿಲ್ಲ, ಉಳಿದನವರೆಲ್ಲ ರಂಗಭೂಮಿಗೆ. ಎಲ್ಲರೂ ಕೂಡ ಏನಂತಂದರೆ ಅವರು ಒಬ್ಬೊಬ್ಬರು 7 ಹಡ್ದವ್ರು ಅದಾರೆ. ಹಂಗಾಗಿ ಕರ್ನಾಟಕದ ಯಾವ್ದು ಕಂಪ್ನಿ ಹೋದರೂ ನಮ್ಮ ಜನ ಸಿಗ್ತಾರೆ. ಹಂಗಂದ್ರೆ ದೊಡ್ಡ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, 100 ಜನ. ಶಾಲೆ 8ನೇ ಕ್ಲಾಸ್ ತನಕ ಕಲ್ತೀನಿ ರೀ. ಮುಂದೆ ಕಲಿಸ್ಲಿಕ್ಕೆ ನೋಡಿದ್ರು ನಮ್ಮ ತಂದೆ ತಾಯಿ, ನಾ ಕಲಿಯಂಗಿಲ್ಲ, ನಾನು ಡ್ಯಾನ್ಸು ಪಾರ್ಟ್ ಮಾಡ್ತೀನಿ ಅಂತ ಇದ್ರೊಳಗೆ ಬಂದ್ಬಿಟ್ಟೆ. ಅವಾಗೆಲ್ಲ ಸಣ್ಣವ್ರಿದ್ವಿ, ಇದೇ ಚೆನ್ನಾಗಿತ್ತು ನಮಗೆ. ಈಗ ತಿಳುವಳಿಕೆ ಬಂದದ್ದು ನೋಡ್ರಿ. ಇಲ್ಲಿ ಬರಬಾರ್ದಾಗಿತ್ತು, ನಾವು ಏನಾದರೂ ಮಾಡ್ಕೊಂಡಿರ್ಬೇಕಾಗಿತ್ತು ಒಂದು ಕಡೆ. ಈಗ ವಯಸ್ಸಿದ್ದಾಗ ನಾವೇ ಎಲ್ಲ ಅಷ್ಟು ಡ್ಯಾನ್ಸ್ ಆಯಿತು, ಪಾರ್ಟ್ ಆಯ್ತು, ಎಲ್ಲ ಮಾಡ್ತಿದ್ವಿ. ಈಗ ಬೇಜಾರಾಗತ್ತೆ ರೀ. ಈಗ ಯಾಕೆ ಆಗಲ್ಲ ರೀ. ಈಗ ಒಂದು ಸಂಸ್ಥೆ ನಡೆಸ್ಕೊಂಡು 40 ಜನನೆಲ್ಲ ನೋಡಿಕೊಂಡು ಭಾಳ ತ್ರಾಸ್ರಿ ಈಗ ನಡೆಸೋದು ನಾಟಕ ಕಂಪ್ನಿ. ಕುಂಟಕೋಣ ಮೂಕಜಾಣದಲ್ಲಿ ನಾನು ಕುರುಡ, ಇವರು ಕುರುಡನ ಹೆಂಡತಿ. ಎಲ್ಲ ಹಾಡುಗಾರಿಕೆ ಪಾತ್ರ ಇವತ್ತಿಗೂ ದೊಡ್ಡ ಹೆಸರು ಸರ್. ಯಾವ ಪಾತ್ರ ಮಾಡಿದ್ರು ಹಂಗೆ. ಎಷ್ಟು ಮಕ್ಕಳು ನಮಗೆ? ಇಬ್ಬರೇ. ಏನು ಮಾಡ್ತಾವ್ರೆ? ಮಗ ಪಾತ್ರ ಮಾಡ್ತಾನೆ, ಮಗಳು ಪಾತ್ರ ಮಾಡ್ತಾಳೆ. ಬಟ್ ನಿಮ್ಮ ತಲೆಗೆ ಸಾಕು ಅಂದ್ರೆ? ಅದೇ ಅವ್ರ ತಲೆಗೆ ಸಾಕು. ಇಲ್ಲ, ಅವರು ಮನೆ ಒಳಗೆ ಅದಾರ. ಈಗ ಜಾಸ್ತಿ ಹೋಗಲ್ಲ, ಈಗ ಮನೆ ಒಳಗೆ ಇರ್ತಾರೆ. ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಹಾಸ್ಟೆಲ್ನಲ್ಲಿ ಓದಿಸ್ತಾ ಇದ್ದಾಳೆ ಮಕ್ಕಳನ್ನ. ಬರಲ್ಲ ಈ ಕಡೆ? ಇಲ್ಲ. ಅಂಥದ್ದೇನು ಸಮಸ್ಯೆ ನಿಮಗೆ? ಇಲ್ಲ ರೀ, ತ್ರಾಸ ಆಗುತ್ತೆ. ಅಂಥದ್ದೇನು ಸಮಸ್ಯೆ ನಿಮಗೆ ಅಂತ ಕೇಳ್ತಾರೆ. ಸಂಸ್ಥೆ ನಡೆಸೋದು ಕಷ್ಟ ಅಲ್ಲ ಸರ್ ಈಗ. ಅಥವಾ ಹೆಣ್ಮಕ್ಳಿಗೆ ಗೌರವ ಇಲ್ಲ? ಅಯ್ಯೋ, ನಾವು ಹೆಂಗಿರುತ್ತೆ ಹಂಗೆ ಇರುತ್ತೆ ನೋಡ್ರಿ. ನಾಟಕ ಕಂಪ್ನಿ ಒಳಗೆ ನಾವು ಹೆಂಗಿರ್ತೀವಿ ಹಾಗೆ ಇರುತ್ತೆ. ನಾವು ಚೆನ್ನಾಗಿ ನಡ್ಕೊಂಡು ಹೋದ್ರೆ ಜನ ಎಲ್ಲ ನಮ್ಮನ್ನು ಚೆನ್ನಾಗೇನೆ ಗೌರವ ಕೊಡ್ತಾರೆ. ನಾವು ಬೇರೆ ಥರ ನಡೆದ್ರೆ ಬೇರೆ ಥರನೂ ಗೌರವ ಕೊಡ್ತಾರೆ. ಹಿಂಗೆ ನಮ್ಮೇಲೆ ನಿಂತಿರೋದು. ಹೌದು. ನಿಮ್ಮ ಪತಿ ರಂಗಭೂಮಿಯವರಲ್ಲ? ಹೌದಾ, ನಮ್ಮ ಯಜಮಾನ್ರು ಪಾತ್ರ ಮಾಡ್ತಿದ್ರು. ಈಗ ಮಾಡಲ್ಲ. ಅಕಸ್ಮಾತ್ ಯಾರು ಇಲ್ಲಪ್ಪ ಎಮರ್ಜೆನ್ಸಿ ಎಲ್ಲಾರ ಊರಿಗೆ ಹೋದ್ರು ಅಂದಾಗ ಅವ್ರು ಯಾವುದಾದ್ರೂ ಪಾತ್ರ ಮಾಡ್ತಾರೆ ನಮ್ಮ ಯಜಮಾನ್ರು. 75 ವರ್ಷ ಈಗ ಅವ್ರಿಗೆ. 75 ವರ್ಷ. ಮನೆ ಮಾಡಿ ಎಲ್ಲಿ ಮಾಡಿದಿರಿ? ಮನೆ ನಮ್ದು ಬಿಜಾಪುರಕ್ಕೆ ಐತೆ. ಬಿಜಾಪುರದಲ್ಲಿ ಇರ್ತೀರಿ? ಹೌದು, ಬಿಜಾಪುರದಲ್ಲೇ ಇರೋದು ಮನೆ. ಮನೆಗೆ ಮಾಡ್ಕೊಂಡಿದ್ದೀರಿ? ಹಾಂ, ಮನೆ ಮಾಡ್ಕೊಂಡೆ. ಭಾಳ ದೊಡ್ಡ ಕಲಾವಿದ ಸರ್. ಭಾಳ ಜನ ಇವರಿಂದ ಪ್ರೇರಣೆ ಪಡೆದವರಿದ್ದಾರೆ, ಕಲ್ತವ್ರಿದ್ದಾರೆ. ಬಟ್ ಈಗೇನಂದರೆ ಒಂದು ಸಂಸ್ಥೆ ಕಟ್ಕೊಂಡ ಮೇಲೆ ಭಾಳ ನೊಂದಿದ್ದಾರೆ. ಕಲಾವಿದ ಆಗಿದ್ದಾಗ ಚೆನ್ನಾಗಿದ್ರು ಅವರು. ಹೌದೌದು. ಈ ಕಂಪ್ನಿಗಳಿಗೆ ಹೋಗೋರು, ಆ್ಯಕ್ಟ್ ಮಾಡೋರು, ಬರೋರು, ಮಾಲಕಿ ಆದ್ಮೇಲೆ ಸಮಸ್ಯೆ ಆಗ್ತದೆ. ಭಾಳ ಸಾಲದಲ್ಲಿದ್ದಾರೆ. ಏನು ಮಾಡಿದ್ರು ಸಾಲ ತೀರ್ತಾ ಇಲ್ಲ. ಆ ನೋವು ಇದೆ ಅವರಲ್ಲಿ. ಕಂಪ್ನಿ ಮಾಲೀಕರಿಗೆ ಯಾಕೆ ಸಾಲ ಆಗುತ್ತೆ? ಖರ್ಚಿಗೂ ಮತ್ತು ಆದಾಯಕ್ಕೂ ಟ್ಯಾರಿ ಆಗಲ್ಲ. ಖರ್ಚು ಜಾಸ್ತಿ, ಆದಾಯ ಕಮ್ಮಿ. ಉದಾಹರಣೆ ಕಲೆಕ್ಷನ್ ಬಿದ್ದೋಯ್ತು, ಅದೇ ಮೈನ್ ರೀಸನ್. ಹೌದು. ಈಗಿನ ಇದ್ರೊಳಗೆ ಈ ಜಾತ್ರೆ ಒಳಗೆ ಅಷ್ಟೇ ನಾಟಕ ನೋಡ್ಲಿಕ್ಕೆ ಬರ್ತಾರೆ. ಒಂದು ಕ್ಯಾಂಪ್ ಅಂತ ಮಾಡಿದ್ವಿ ಅಂದರೆ 1 ತಿಂಗಳು, ಭಾಳ ಆದರೆ 2 ತಿಂಗಳು ನಡಿಬೋದು. ಮುಂದೆ ಕಲೆಕ್ಷನ್ ಪೂರ್ತಿ ಕಡಿಮೆ. ಮತ್ತೆ ಕಲಾವಿದರಿಗೆ ಹೆಂಗೆ ಕೊಡ್ಬೇಕ್ರಿ ಪೇಮೆಂಟ್ ನಾವು? ಆಮೇಲೆ ಕಲಾವಿದ್ರ ಪೇಮೆಂಟ್ ಈಗ ದೊಡ್ಡದಾಗಿ ಬಿಟ್ಟದ. ಈಗ ಕಲಾವಿದ್ರ ಪೇಮೆಂಟ್, ಲೈಸೆನ್ಸ್, ಜಗತ್ ಬಾಡಿಗೆ, ಕರೆಂಟು, ಮತ್ತೆ ಎಲ್ಲಾನು ಬರುತ್ತೆ. ಮನೆ ಬಾಡಿಗೆ, ದೊಡ್ಡ ಖರ್ಚು. ಮೊದಲೆಲ್ಲ ನಮ್ಮ ತಾಯಿಯವರು ದುಡಿಯೋ ಕಾಲಕ್ಕೆ 50 ರೂಪಾಯಿಗೆ ಮನೆ ಬಾಡಿಗೆ, 60 ರೂಪಾಯಿ ಮನೆ ಬಾಡಿಗೆ ಆಗ್ತಿತ್ತು. ನಮ್ಮ ಕಾಲಕ್ಕಿದ್ದಾಗ 500, 800 ರೂಪಾಯಿ ಮನೆ ಬಾಡಿಗೆ ಸಿಗ್ತಿತ್ತು. ಈಗ 10 ಸಾವಿರ ಡಿಪಾಸಿಟ್ ಇಟ್ಟು 10 ಸಾವಿರ 15 ಸಾವಿರ ಮನೆ ಬಾಡಿಗೆ. ಹೆಂಗೆ ಎಲ್ಲಿಂದ ಕೊಡೋಣ ಹೇಳಿ? ಭಾಳ ತೊಂದರೆ ಆಗಿದೆ ಸರ್. ಕಂಪನಿ ಮಾಲೀಕರಿಗೆ ಬಹಳ ಕಷ್ಟ ಆಗಿದೆ, ಭಾಳ ತೊಂದರೆ ಆಗಿದೆ. ಅದರಲ್ಲಿ ಒಂದು ಸ್ವಲ್ಪ
ಸರ್ಕಾರದ ಅನುದಾನ ಕೈ ಹಿಡಿತದೆ ಏನಕ್ಕಾಗತ್ತೆ ಅನ್ನುವಂಥದ್ದು ಬರ್ತದೆ. ಈಗ ಅವರು ಆರಾಮಾಗಿದ್ದರು, ಒಳ್ಳೆ ಪಾತ್ರ ಮಾಡಿಕೊಂಡು ಡಾನ್ಸರ್ ಆಗಿ ಆಕ್ಟ್ರೆಸ್ ಆಗಿ ಒಳ್ಳೆ ಇದ್ರು. ಇವತ್ತೇನಂದ್ರೆ ಯಾಕೆ ಕಂಪ್ನಿ ಮಾಡಿದ್ರಿ? ಮಾಡಬೇಕಲ್ಲ, ಆಗುತ್ತಂತ ತಿಳ್ಕೊಂಡು ಲಾಭ ಆಗುತ್ತೆ ಅಂತ ಇವತ್ತು ತಿಳ್ಕೊಂಡು ಆಸೆ ನಾಳೆ ಅಲ್ಲ ರೀ ನಾವು ಮಾಡ್ಕೊಂಡಿದ್ದು. ನಮ್ಮ ಹೆಡ್ ಕಂಪ್ನಿ ಆಚೆ ಕಡೆ ಸಿದ್ಧಲಿಂಗೇಶ್ವರ ಇದು ತೋಂಟದಾರ್ಯ ನಾಟ್ಯ ಸಂಘ ಮಂಡ್ಲಗಿರಿ, ಅದನ್ನ ಮಾಡಿ 35 ವರ್ಷ ಆಯ್ತು. ಇಲ್ಲೇ ಪಕ್ಕಕ್ಕೆ ಇದೆ ನೋಡ್ರಿ. ಕರ್ಕೊಂಡು ಹೋಗಿದ್ದೆ. ಹೌದಾ? ಅದನ್ನ ಒಂದು ನಮ್ಮ ಆನಂದ ಅಂತ ನಮ್ಮ ಸೋದರ ಮಾವನ ಮಗ ನಡೆಸ್ತಾ ಇದ್ದಾನೆ. ಇದನ್ನ ನನ್ನ ಮಗ ನಡೆಸ್ತಾ ಇದ್ದಾನೆ. ಈ ಕಂಪ್ನಿನೇ ಶುರುವಾಗಿ 8 ವರ್ಷ ಆಯ್ತೇನ್ರಿ? 8 ವರ್ಷ ಆಯ್ತು. ಮಾಡ್ಕೊಂಡ್ಬಿಟ್ಟಾನೆ ನನ್ನ ಮಗ ಕಂಪ್ನಿನ. ಏನ್ ಮಾಡೋದಾಗತ್ತೆ? ಒಂದು 6 ತಿಂಗಳು ಬಂದು ಇಟ್ಟಿದ್ವಿ ಮೊನ್ನೆ. ಬೇಡ, ಚಾಲೋ ಮಾಡೋದು ಬೇಡ ಅಂತ. ಸಾಲಗಾರರು ಅಷ್ಟು ಮತ್ತೆ ದುಡ್ಡು ತೀರ್ಸಕ್ ಆಗಲ್ಲ. ಹೆಂಗೆ ದುಡಿಬೇಕು ಹೇಳ್ರಿ ನಾವು? ಆ ಸಾಲಗಾರ ಬಿಡ್ತಾರ ನಮ್ಮನ್ನ? ಒಂದ್ ಕಡೆ ಕಂಪ್ನಿಯಲ್ಲಿ ದುಡಿಯಕ್ ಹೋದ್ರು ಸಾಲಗಾರ ಬಿಡ್ತಾರ? ಎಷ್ಟು ಕೊಡ್ತಾರ್ರಿ? ಒಂದು ದಿನಕ್ಕೆ ಭಾಳ ಆದ್ರೆ ಇಬ್ರಿಗೂ ಗಂಡ ಹೆಂಡತಿ ಸೇರಿ ಒಂದು 2,500 3,000 ಕೊಡ್ಬೋದು ಒಂದು ದಿವ್ಸಕ್ಕೆ. ಎಲ್ಲಿ ಸಾಲತ್ರಿ ಅದು? ಮತ್ತೆ ಇವ್ರಿಗೆ ಏನ್ ಕೊಡ್ಬೇಕು? ಸಾಲಗಾರರಿಗೆ ಏನ್ ಕೊಡ್ಬೇಕು? ಬಡ್ಡಿ ತುಂಬಕ್ ಆಗವಲ್ಲಂತ. ಮತ್ತ ಅಸಲು ಬಿಡ್ರಿ, ಬಡ್ಡಿನೇ ತುಂಬಕ್ ಆಗ್ತಾ ಇಲ್ಲ. ಕಷ್ಟ ರೀ. ನಾಟಕ ಕಂಪ್ನಿನೇ ಕಷ್ಟ, ಕಲಾವಿದ್ರ ಜೀವನನೂ ಕಷ್ಟ. ವಯಸ್ಸಿದ್ದು ಇರೋತನ ಅಷ್ಟೇ ನಾಟಕ ಕಂಪ್ನಿ ಒಳಗೆ ಬೆಲೆ. ವಯಸ್ಸಾಯ್ತು, ನಾಟಕ ಕಂಪ್ನಿ ಬಿಟ್ಟು ಮನೆ ಸೇರ್ಬೇಕು. ಸುಮ್ಮನೆ ಮಗನ ಕಂಪ್ನಿ ಐತಲ್ಲಪ್ಪ ಅಂತ ದುಡಿಯೋದು ಅಷ್ಟೇ. ಇಲ್ಲಾಂದ್ರೆ ನಾವು ಇಲ್ಲ. ಆಮೇಲೆ ಯಾವುದೇ ಇರಲಿ, ನಿಮ್ಗೆ ಅತಿಶೋಕ್ತಿ ಆಗುತ್ತೆ ನಾನು ಮಾತಾಡೋದು. ನೀನಿದ್ರೆ ಇಲ್ಲಿ ಬನಶಂಕರಿ ಒಳಗೆ ತಮ್ಮ ಇದ್ರೆ ನಾಟಕ ಕಂಪ್ನಿ, ನಮ್ಮ ಕಂಪ್ನಿ ಒಳಗೆ ನಾನು ಯಾವುದಾದ್ರೂ ಒಂದು ಪಾತ್ರ ಮಾಡಲೇಬೇಕು. ನಿರೀಕ್ಷೆ ಮಾಡ್ತಾರೆ ಪ್ರೇಕ್ಷಕರು. ನಿರೀಕ್ಷೆ ಮಾಡ್ತಾರೆ ತಮ್ಮ ಬೇಕು ಅಂತ. ನಿಮ್ಮ ದಿನಗಳು ಹೇಗಿತ್ತು ಹೇಳಿ? ನಿಮ್ಮ ಯೌವನ ದಿನಗಳಲ್ಲಿ ನಾಟಕ ಮಾಡ್ತಿದ್ರಲ್ಲ, ಅವಾಗ ಹೇಗಿತ್ತು ಹೇಳಿ? ಆಗ ಇದು ಪೇಮೆಂಟ್ ಕಡಿಮೆ, ಆರಾಮಿದ್ದೀವ್ರಿ ನಾವು. ಮಕ್ಕಳನ್ನ ಸ್ಕೂಲಿಗೆ ಓದಿಸ್ಕೊಂತಾನೆ ಇದ್ವಿ. ನಿಜವಾಗಿಯೂ ನಮ್ಮ ಮಕ್ಕಳನ್ನ ಇದಕ್ಕೆ ತರಬಾರ್ದು, ಈ ವಾತಾವರಣಕ್ಕೆ ತರಬಾರ್ದು ಅಂತ ಭಾಳ ಕಷ್ಟಪಟ್ಟೆ. ಮಕ್ಕಳನ್ನ ಹಾಸ್ಟೆಲ್ದಲ್ಲಿಟ್ಟು ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ನಾನು ಹೆಂಗೆ ಇಲ್ಲ ನಾ ಡ್ಯಾನ್ಸ್ ಮಾಡೋಕ್ಕೆ ಪಾರ್ಟ್ ಮಾಡೋಕ್ಕೆ ಅಂತ ನಾ ಬನ್ನಲ್ಲ, ಹಂಗೆ ನನ್ನ ಮಗಳು ಬಂದ್ಲು, ನನ್ನ ಮಗನೂ ಬಂದ. ಆದರೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮಾತ್ರ ಇಲ್ಲಿಲ್ಲ. ಗದಗಿನಲ್ಲಿ ಒಬ್ಬ ಓದ್ತಾ ಇದ್ದಾನೆ, ಮೊಮ್ಮಗ. ಮಕ್ಕಳು ಇಬ್ರು, ಅವರು ಹಾಸ್ಟೆಲ್ದಲ್ಲಿ ಓದ್ತಾ ಇದ್ದಾರೆ ಇಲ್ಕಲ್ದಲ್ಲಿ. ಜೀವನ ನಡೆಯಲ್ಲ, ಕಷ್ಟ. ಅವ್ರಿಗೆ ನಡೆಯುತ್ತೆ, ಇನ್ನೂ ವಯಸ್ಸೈತಿ, ನಡೆಯುತ್ತೆ. ನಮ್ದೇನ್ ಮಾಡ್ಬೇಕು? ನಮ್ಮ ಕೈಲಿ ಇಷ್ಟು ವರ್ಷ ದುಡಿದು ಮಕ್ಕಳನ್ನ ಸ್ಕೂಲ್ ಕಲಿಸಿ, ಮಕ್ಕಳಿಗೆ ಮದುವೆ ಮಾಡಿ, ಮನೆ ಜವಾಬ್ದಾರಿ ಹೊತ್ತು ಎಲ್ಲ ಮಾಡಿದ್ರೆ ಒಂದು ಮನೆ ಮಾಡ್ಕೊಂಡಿದ್ದೀನಿ ಇಷ್ಟು ವರ್ಷದಲ್ಲಿ. 50 ವರ್ಷದಾಗ 50 ವರ್ಷದ ನಟನೆ ಬದುಕಲಿ ಒಂದ ಮನೆ. ಅದು ಭಾಳ ಆದರೆ 90 ಲಕ್ಷಕ್ಕೆ ಬಾಳ್ಬೋದು ಅಷ್ಟೇ ನಾನು ಗಳಿಸ್ಕೊಂಡಿದ್ದು. ಉಳ್ಕಿದೆಲ್ಲ ಖರ್ಚು ವೆಚ್ಚ ಅಂತ ಇರುತ್ತಲ್ರಿ ಜೀವನ ಅಂದಮೇಲೆ. ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಬಿಟ್ಟಿದ್ದೀವಿ. ಬೇಜಾರಾಗ್ಬಿಟ್ಟದ. ಇವತ್ತು ನೋಡ್ರಿ ಅದು ಸೌಂಡು ಎಷ್ಟು ನಮಗೆ ಕೈ ಕೊಡ್ತಾ ಇದೆ. ಪಾತ್ರ ಮಾಡ್ಲಿಕ್ಕೆ ಮೂಡ್ ಬರ್ತಾ ಇಲ್ಲ. ನೋಡ್ರಿ ಇನ್ನು ಇದು ಹಮ್ಮಿಂಗ್ ಹೊಡಿತದ. ಈ ಸೌಂಡ್ ಸಿಸ್ಟಮ್ ಅನ್ನು ನೀವು ತಂದಿರ್ತೀರಿ? ಹೌದು, ಎಲ್ಲ ನಮ್ದೇ ರೀ. ಇದೆಲ್ಲ ನಮ್ದೇ ಸ್ವಂತ. ನಿಮ್ಮ ಆಸ್ತಿ? ಇದೇ ಆಸ್ತಿ. ತಗೊಳ್ಳೋ ಮುಂದೆ ಅಷ್ಟೇ ಬೆಲೆ, ಇದಕ್ಕೆ ಕೊಡೋ ಮುಂದೆ ಬೆಲೆನೇ ಇರಲ್ಲ. ತಗಡುಗಳ ಯಾರು ತಗೋತಾರೆ? ನಾಟಕ ಕಂಪ್ನಿಯವರೇ ತಗೋಬೇಕು. ಉಳ್ಕಿದವ್ರು ಯಾರು ತಗೋತಾರೆ? ಎಷ್ಟು ನಾಟಕ ಕಂಪ್ನಿ ಇದ್ದವ್ರಿ? ಬರೀ ಕೇವಲ 25 ನಾಟಕ ಕಂಪ್ನಿ ಉಳ್ದಾವು. ಅದು ಜಾತ್ರೆಗಷ್ಟೇ ಬರ್ತಾರೆ, ಒಂದೊಂದು ಉದ್ಭವ ಆಗ್ತವೆ ಜಾತ್ರೆಗಷ್ಟೇ. ಮತ್ತೆ ಬಂದ್ ಮಾಡಿ ಮತ್ತೆ ಟ್ರೂಪಿಗೆ ಅಡ್ಡಾಡ್ತೀವ್ರಿ. ಟ್ರೂಪ್ ಅಂದ್ರೆ ಒಂದು ಹಳ್ಳಿ ಒಳಗೆ ನಾಟಕ ಇರುತ್ತೆ. ಇಂತಿಷ್ಟು 50,000 70,000ಕ್ಕೆ ಬುಕ್ ಮಾಡಿರ್ತಾರೆ. ಎಲ್ಲ ಕಲಾವಿದರನ್ನ ಫೋನ್ ಮಾಡಿ ಎಲ್ಲ ಕಲಾವಿದರನ್ನ ಕರೆಸಿ ಒಂದು ಕಡೆ ಕೂಡೋದು. ಯಾವ ನಾಟಕ ಪ್ರಾಕ್ಟೀಸ್, ನಮ್ದು ಯಾವ ನಾಟಕ ಚೆನ್ನಾಗೈತಿ, ಈ ನಾಟಕ ಚೆನ್ನಾಗೈತಿ, ಅದನ್ನ ತಗೊಂಡು ಒಂದು ಟ್ರ್ಯಾಕ್ಸ್ ಮಾಡಿಕೊಂಡು ಅಷ್ಟು ಕಲಾವಿದರನ್ನ ಕರ್ಕೊಂಡು ಅವ್ರು ಯಾವ ಊರು ಹೇಳಿರ್ತಾರಲ್ಲ ಆ ಊರಿಗೆ ಹೋಗಿ ಪಾರ್ಟ್ ಮಾಡಿ ಬರ್ತೀವಿ. ಅದು ಎಷ್ಟಾಗುತ್ತೆ? ಒಂದು 25 ಜನರು ಇರ್ತಾರೆ. ಅವ್ರದ್ದು ಪೇಮೆಂಟ್ 3,000 ಹೊರಗಡೆ ಹೋದರೆ. ನಮ್ಮ ಕಲಾವಿದರಿಗೆ ಹೊರಗಡೆ ಹೋದ್ರೆ 3,000, ಜೊತೆ ಕರ್ಕೊಂಡು ಹೋದ್ರೆ 3,000 ಅಂದರೆ 60,000 70,000ಕ್ಕೆ ಬುಕ್ ಆಗಿರುತ್ತೆ. ಮತ್ತು ಇದು ವ್ಯಾನ್ ಬಾಡಿಗೆ ಕೊಡ್ಬೇಕಲ್ಲ, ಮತ್ತೆ ಎಷ್ಟಾಗುತ್ತೆ ರೀ? ಎಷ್ಟು ಉಳಿಯುತ್ತೆ ಮಾಲಕನ ಕೈಯಲ್ಲಿ? ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟು 5,000 10,000 ಏನು ಸುಖ ಇಲ್ಲ ರೀ.
ಕೋಟಿಗಟ್ಟಲೆ ದುಡಿಯೋ ಕನಸೇ ಇಲ್ಲ. ಹೋದ ವರ್ಷನೇ ಕೋಟಿಗಟ್ಟಲೆ ಆಗೈತ್ರಿ ಕಲೆಕ್ಷನ್ ಹಾಂ ನಿಮ್ಮ ಕಂಪ್ನಿದೆ. ಹೌದು. ಮತ್ತೆ ಸಾಲ ಅಂತೀರಿ, ಮತ್ತೆ ಆದಷ್ಟು ಕೊಟ್ವಿ, ಮತ್ತೆ ಸಾಲ. ಎಷ್ಟು ಸಾಲದಲ್ಲಿ ಬಡ್ಡಿ ಕಟ್ತಾನ್ರಿ ನನ್ನ ಮಗ, ಬರೀ ಬಡ್ಡಿ, 5 ಬಡ್ಡಿ. 5%? ಹೌದು ನಾಟಕಕ್ಕೆ ಮಾಡಿದ್ದೆ. ಹೌದು, ನಾಟಕಕ್ಕೆ ಮಾಡಿದ್ದೆ, ಯಾರಿಗೂ ಕೊಟ್ಟಿಲ್ಲ. ತಾಯಿಗೆ ಕೊಟ್ಟಿಲ್ಲ, ಸೊಸಿ ನನ್ನ 2 ಸೊಸೆರು ಅವ್ರಿಗೆ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ತಾನೂ ತಿಂದಿಲ್ಲ, ಬರೀ ಸಾಲ, ಬರೀ ಸಾಲ. ಬೇಜಾರಾಗೈತಿ. ಆದ್ರೆ ಕೋಟಿಗಟ್ಟಲೆ ಕಲೆಕ್ಷನ್ ಅಂದ್ರೆ ವರ್ಕ್ ಆಗಲ್ಲ. ಅವರು ಹರೀಶ್ ಅವ್ರು ಬಂದಿದ್ರು ಹೋದ ವರ್ಷ, ಹಿರಿಯೂರು, ಅವ್ರಿಗೆ 20 ಲಕ್ಷ ಕೊಟ್ಟಿದ್ದೀವಿ ಪೇಮೆಂಟ್, ಗುತ್ತಿಗೆ ಲೆಕ್ಕ. 1 ತಿಂಗಳಿಗೆ 20 ಲಕ್ಷ. ಆದ್ರೆ ಆ 20 ಲಕ್ಷ ಕೊಡೋದು ವರ್ತು, ಅಷ್ಟು ಜನ ಬರ್ತಾರೆ ಅವ್ರಿಗೋಸ್ಕರ. ಅಷ್ಟಾಗೈತೆ ಮತ್ತೆ ಕಲೆಕ್ಷನ್. ಅವ್ರು ಇದ್ದದಕ್ಕೆ ಕಲೆಕ್ಷನ್ ಆಗಿ 1 ಕೋಟಿನಾ? ಒಳ್ಳೆ ನಾಟಕ, ಭಾರಿ ಇತ್ತು ಹೋದ ವರ್ಷದ ನಾಟಕ. ಯಾವ ನಾಟಕ? ಇದು ನೀ ಹೂ ಅಂದ್ರೆ ಗಿಚ್ಚಾಕಿನಿ, ಇಲ್ಲ ಅಂದ್ರೆ ಹುಚ್ಚ ಹಾಕ್ತೀನಿ. 4 ಶೋ. ರಿಸರ್ವ್ ಪೊಲೀಸರು ಬಂದು ನಿಂದ್ರವ್ರು ಅಂತ. ಆದ್ರೂ ಸಾಲದಲ್ಲಿ ಇದೀರಿ. ಇರುತ್ರಿ ಹಂಗೆ. ಬೇಗ ಬೇಗ ಎಲ್ಲ ಸರಿ ಹೋಗ್ಲಿ, ಅಮ್ಮನ ಬದುಕು ಅಂತ ಕೇಳ್ಕೊತೀರಿ. ಅವ್ರ ಕುಟುಂಬಕ್ಕೆ ಬೇಗ ಒಳ್ಳೇದಾಗ್ಲಿ. ಕನ್ನಡಿಗರೆಲ್ಲರಿಗೂ ಆಶೀರ್ವಾದ ಮಾಡಿ. ಒಂದು ಹೆಣ್ಣ ನಾಯಿ ಇದ್ದಲ್ಲಿ 2 ಗಂಡ ನಾಯಿ ಬರುವಪ್ಪ. ಅದ್ರಾಗ ಮತ್ತೆ ಇದು ಜರ್ಮನ್ ಶೆಫರ್ಡ್ ನಾಯಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.